ಮುಳಬಾಗಿಲು ತಾಲೂಕಿನ ಅವನಿ ಹೋಬಳಿಯ ಅಂಗೊಂಡಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಬೆಳಪನಹಳ್ಳಿಯ ಶ್ರೀ ನಿಜಾನಂದ ಸ್ವಾಮಿಗಳ ಮನೆಯ ಆವರಣದಲ್ಲಿ ಸಮಾನತೆಗಾಗಿ ಸಹಭೋಜನ ಎಂಬ ಅರ್ಥಪೂರ್ಣ ಅರಿವು ಭಾರತ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ನಡೆದ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಮಾತನಾಡಿ, ಸಮಾನತೆ, ಸಹಭೋಜನ ಮುಂತಾದ ಸಮಾಜದ ಗಂಭೀರ ಸಮಸ್ಯೆಗಳ ನಿಜ ಚಿತ್ರಣವನ್ನು ಎಳೆಯಾಗಿ ಬಿಡಿಸಿ ಸಮಾಜದಲ್ಲಿ ನಾಗರಿಕರು ಯಾವ ರೀತಿ ಬದುಕಬೇಕು ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿ ಹೇಳಿದರು. ಮಾಡಬೇಕಾದ್ರೆ, ಒಳ್ಳೆಯ ಕೆಲಸವನ್ನ ಮಾಡಬೇಕಾದ್ರೆ ನಾವು ಯಾರ ಅಪ್ಪಣೆ ಪಡಿಬೇಕಾಗಿದೆ? ಕಾನೂನುಬದ್ಧವಾಗಿದ್ದೀವಿ, ನ್ಯಾಯಬದ್ಧವಾಗಿದ್ದೀವಿ, ಧರ್ಮ ಮತ್ತು ನೀತಿಯ ಅನುಸಾರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ನಾವೆಲ್ಲ ಇದ್ದೀವಿ. ಸಂವಿಧಾನ ಏನ್ ಹೇಳಿದೆಯೋ ಅದನ್ನ ನಾವು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಈ ಕೆಲಸವನ್ನ ಮಾಡೋದಕ್ಕೆ ನಾವು ನೀವೆಲ್ಲರೂ ಕೂಡ ಎದೆ ಮುಟ್ಟಿ ಎದೆ ತುಂಬಿ ಮುಂದೆ ಬರಬೇಕು. ಆ ಕಾರಣಕ್ಕಾಗಿ ಇವತ್ತು ಒಂದು ಸಣ್ಣ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮಂದಿ ಜಾಗೃತ ಮನಸ್ಸುಗಳು ಕೈ ಜೋಡಿಸಿದ್ದಾರೆ ಅಂತಂದ್ರೆ ಈ ರಥವನ್ನ ಬಹಳಷ್ಟು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಎಳೆದುಕೊಂಡು ಹೋಗುವಂತ ಶಕ್ತಿ ಮತ್ತು ಆ ಸಾಮರ್ಥ್ಯ ಅರಿವು ಭಾರತದ ಬಳಗದ ಎಲ್ಲರಿಗೂ ಇದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಜಾತಿಯ ವಿರುದ್ಧವಾದ ಮಾತುಗಳು, ಸಮಾಜದಲ್ಲಿ ಸಮಾನತೆಯನ್ನ ಕಟ್ಟಬೇಕು ಅನ್ನೋ ಮಾತುಗಳು ಬಂದಾಗ ಅನೇಕರು ಇದ್ರ ಬಗ್ಗೆ ಕೊಂಕು ಮಾತುಗಳಾಡೋದು ನಿಜ. ಪಂಡಿತ್ ಅವರು ಪ್ರಾರಂಭದಲ್ಲೂ ಹೇಳಿದ್ರು, ಅವ್ರು ಹೇಳ್ಕೊಳ್ಳಿ ಅನ್ನೋದೇ ನಮಗೂ ಒಳ್ಳೇದು. ಯಾಕೆಂದ್ರೆ ಬಸವಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ರು, ನಿಂದಕರು ಇರಬೇಕು ಅಂತ. ನಿಂದಕರು ಇದ್ದರೇನೆ ಕೆಲಸ ಮಾಡೋರ್ಗೆ ಒಂದಷ್ಟು ಸ್ಫೂರ್ತಿ ಆಗೋದು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಫ್ಲಾಟರಿ ಇಸ್ ದ ಫುಡ್ ಆಫ್ ಫೂಲ್ಸ್ ಅಂತ. ಫ್ಲಾಟರಿ ಅಂತಂದ್ರೆ ಹೊಗಳು ಬಟ್ಟಂಗಿತನ ಅಂತ. ಯಾರು ನಿಮಗೆ ಜೀವನದಲ್ಲಿ ಹೊಗಳಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ, ಅವ್ರನ್ನ ಆ ಕ್ಷಣದಿಂದ ಅನುಮಾನದಿಂದ ನೋಡಕ್ಕೆ ಶುರು ಮಾಡಿ. ಯಾರು ನಿಮ್ಮನ್ನ ಹೊಗಳ್ತಾರಲ್ಲ ಅವ್ರನ್ನ ಯಾವತ್ತೂ ನಂಬಬೇಡಿ. ಯಾರು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರಲ್ಲ, ವಿಮರ್ಶೆ ಮಾಡ್ತಾರಲ್ಲ, ನಿಮ್ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇಷ್ಟೇ ನೀವು ಮಾಡಬೇಕಾಗಿತ್ತು. ಅವರು ಒಂದ್ ರೀತಿ ಹೇಳ್ಬೇಕಾದ್ರೆ ನಮಗೆ ಒಳ್ಳೆಯ ಪಾಠವನ್ನ ಕಲಿಸ್ತಾರೆ. ಅದಕ್ಕೆ ನಿಂದಕರು ಇರಬೇಕು. ನಾವು ಹೋಗುವ ಮಾರ್ಗ ಸರಿಗಿದೆಯಾ ಇಲ್ವಂತ ತಿದ್ದವರು ಅವರೇ. ನಾವು ಹೋಗುವ ಮಾರ್ಗದಲ್ಲಿ ಎಷ್ಟು ಅಡೆತಡೆಗಳಿದೆ ಅಂತ ಗೊತ್ತು ಮಾಡಿಸೋರು ಅವರೇ. ನನ್ನ ಶಕ್ತಿ ಏನು ಅನ್ನೋದು ಹೇಳೋದು ಅವರೇ. ನನ್ನಲ್ಲಿ ಬೇಕಾದಂತ ಅಗತ್ಯವಾದಂತ ಆ ಶಕ್ತಿಯ ಜೊತೆನಲ್ಲಿ ಆ ಒಂದು ಪ್ರೇರಣೆಯನ್ನ ತುಂಬೋರು ಕೂಡ ನಿಂದಕರು. ಆ ಕಾರಣಕ್ಕಾಗಿ ನಾನು ಯಾವತ್ತೂ ನಮ್ಮ ಜೀವನದಲ್ಲಿ ನಮಗೆ ಯಾರು ಕ್ರಿಟಿಸೈಸ್ ಮಾಡ್ತಾರಲ್ಲ, ವಿಮರ್ಶೆ ಮಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ, ಅವ್ರ ಬಗ್ಗೆನೇ ನಾನು ಹೆಚ್ಚು ಗೌರವದಿಂದ ಕಾಣ್ತೇನೆ. ಯಾಕೆಂದ್ರೆ ಇವತ್ತು ಏನಾದ್ರೂ ನಾವು ಒಂದು ಸಾಧನೆ ಮಾಡಿದ್ರೆ ಅದು ಅವರಿಂದ ವಿನಃ ನಮ್ಮ ಮುಂದೆ ಕೂತ್ಕೊಂಡು 4 ಜನ ನೀನು ಇಂದ್ರ ಚಂದ್ರ ಚೆನ್ನಾಗಿದ್ಯಾ, ಬುದ್ಧಿವಂತ, ಒಳ್ಳೆಯವನು, ಶ್ರೀಮಂತ, ಒಳ್ಳೆ ಬಟ್ಟೆ ಹಾಕಿದ್ಯಾ, ನೋಡಕ್ ಚೆನ್ನಾಗಿದ್ಯಾ, ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿನ್ನ ಬಟ್ಟೆ ಚೆನ್ನಾಗಿದೆ, ಇವರೆಲ್ಲರೂ ಬರೀ ನಿಮ್ಮನ್ನ ತಪ್ಪು ದಾರಿಗೆ ಎಳಿತಾರೆ. ಹೊಗಳು ಬಟ್ಟಂಗಿಗಳು. ಈ ಹೊಗಳು ಬಟ್ಟಂಗಿಗಳನ್ನ ಯಾವತ್ತೂ ನೀವು ನಂಬಬೇಡಿ. ಮಾತಾಡೋರು ಮಾತಾಡ್ತಾರೆ ಬಿಡಿ, ನಮಗೂ ನಿಮಗೂ ಕಳ್ಸ್ಕೊಳ್ಳೋದೇನು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವ್ರು ಹೇಳಲಿಲ್ವಾ? ನಾವೇನು ಹೊಸದು ಹೇಳ್ತಾ ಇದ್ದೀವಾ? ಹೊಸದು ಮಾಡ್ತಾ ಇದ್ದೀವಾ? ನಾವ್ ಏನ್ ಎಚ್ಚರಿಸ್ತಾ ಇದೀವಿ ಅಂದ್ರೆ, ನೋಡಿ ಪಾಪ ಬಸವ ಅನ್ನೋ ಮಹಾತ್ಮ ಆ ಬುದ್ಧನ ಕಾಲದಿಂದನೂ ಕೂಡ ಇಂತೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಅದನ್ನ ನಾವು ಮರ್ತು ಬಿಟ್ಟಿದೀವಿ. ದಯಮಾಡಿ ಸ್ವಲ್ಪ ಜ್ಞಾಪಿಸ್ಕೊಂಡು ಆ ದಿಕ್ಕಿನಲ್ಲಿ 4 ಹೆಜ್ಜೆಗಳನ್ನ ಹಾಕಿ, ಆ ಹೆಜ್ಜೆಗಳಿಗೆ ಒಂದಷ್ಟು ಅರ್ಥ ಬರುತ್ತೆ ಅನ್ನೋದಷ್ಟೇ ನಾವು ಕಳಕಳಿಯಿಂದ ಅರಿವು ಭಾರತದಿಂದ ಕೇಳ್ಕೊಳ್ಳೋದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚನ ಕೂಡಲ ಸಂಗಮ ದೇವ. ನನ್ನ ತಾಯಿಯ ಸೆರಗು ಹರಿದೋಗಿದೆ ಸ್ನೇಹಿತರೆ. ನನ್ನ ತಾಯಿ ಹುಟ್ಟಿರುವ ಸೀರೆಯ ಸೆರಗು ಹರಿದೋಗಿದೆ, ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಎದುರುಗಡೆ ಮನೆಯಲ್ಲಿರುವ ಆ ಒಬ್ಬ ಮನೆಯ ಕುಟುಂಬದ ಹೆಣ್ಣು ಮಗಳು ಅವಳು ಕಷ್ಟದಲ್ಲಿದ್ದಾಳೆ ಅಂತ ಮರುಕ ಪಡೆದಿದೆಯಲ್ಲ, ಅದು ಮುಟ್ಟಾಳತನ ಆಗೋಗುತ್ತೆ. ನನ್ನ ತಾಯಿಯ ಸೀರೆಯ ಸೆರಗು ಹರಿದಿರೋದು ನನಗೆ ಕಣ್ಣಿಗೆ ಕಾಣದೆ ಹೋದ್ಮೇಲೆ ನಾನು ಬೇರೆಯವ್ರ ಬಗ್ಗೆ ಮರುಕಪಟ್ಟು ಸಿಂಪತಿ ಎಕ್ಸ್ಪ್ರೆಸ್ ಮಾಡೋದು ಅದು ಒಳ್ಳೇದಲ್ಲ ನಮ್ಮ ಮಾತನ್ನ ಹೇಳ್ತಾನೆ. ಅಂದ್ರೆ ನಾವು ಇಲ್ಲಿಷ್ಟೇ ಮಾಡಬೇಕಾಗಿದ್ದು, ನಾವು ಯಾವುದೇ ಒಂದು ಇಂತಹ ಸಮಾಜಮುಖಿಯಾದ ಕೆಲಸ ಮಾಡಕ್ ಹೋದಾಗ ಸಹಜವಾಗಿಯೇ ವಿರೋಧಗಳು ಬರ್ತವೆ, ಸಹಜವಾಗಿಯೇ ನಿಂದನೆಗಳು ಬರ್ತವೆ, ಅಪಹಾಸ್ಯಗಳು ಬರ್ತವೆ, ಅವಮಾನಗಳು ಕೂಡ ಆಗ್ತವೆ. ಅದನ್ನ ಮುಖ್ಯವಾಗಿ ನನಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಯಾಕೆ ಜನ ವಿರೋಧ ಮಾಡ್ತಾರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ.
ಯಾವ್ದಾದ್ರು ಒಂದು ಒಳ್ಳೆಯ ವಿಚಾರ ಬಂದಾಗ, ಹೊಸ ವಿಚಾರ ಬಂದಾಗ, ಈ ಸಮಾಜ ಇಷ್ಟೊಂದು ವರ್ಷಗಳಿಂದ ಈ ಸಮಾಜ ಇದ್ರೂ ಕೂಡ, ಈ ದೇಶದ ಸಂಸ್ಕೃತಿ ಇದ್ರೂ ಕೂಡ ಜನ ಯಾತಕ್ಕೆ ಅದನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ, ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ? ಅದಕ್ಕೆ ಕಾರಣ ಇದೆ. ಅಕ್ಸೆಪ್ಟ್ ಮಾಡದೆ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ ಎರಡು ಕೆಲಸ ಮಾಡ್ತಾರೆ. ಎರಡು ಕೆಲಸ ನನಗೆ ಗೊತ್ತಿರಂಗೆ ಮಾಡೋದು ಎರಡೇ ಕೆಲಸ, ಅದು ಬಿಟ್ಟು ಇನ್ನೇನು ಮಾಡಲ್ಲ. ಒಂದು, ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸ್ತಾರೆ. ಮಾನಸಿಕವಾಗಿ ಕುಗ್ಸೋದು ಬಿಟ್ಟು ಅವ್ರ ಕೈ ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಯುದ್ಧಗಳು ಆಗುವಾಗ ಕೂಡ ನಿಮಗೆ ಗೊತ್ತಿರಬೇಕು, ಸಾಮಾನ್ಯವಾಗಿ ಮೊದಲು ಯುದ್ಧಗಳಾಗೋದು ಎಲ್ಲಪ್ಪ ಅಂದ್ರೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಲ್ವಂತೆ. ದ ಬ್ಯಾಟಲ್ಸ್ ಆರ್ ಫಸ್ಟ್ ಫಾಟ್ ಇನ್ ಹ್ಯೂಮನ್ ಮೈಂಡ್ಸ್ ಅಂತೆ. ಯುದ್ಧ ಫಸ್ಟ್ ಪ್ರಾರಂಭ ಆಗೋದು ಎಲ್ಲಿ ಅಂದ್ರೆ ರಣರಂಗದಲ್ಲಿ. ವಸಿಷ್ಠ ಮಹರ್ಷಿ ಅವರಿಗೆ 1000 ವರ್ಷ ತಪಸ್ಸು ಮಾಡಿ ಬ್ರಹ್ಮ ಋಷಿ ಅಂತ ಹೆಸರು ಹೊಂದಿದ ನಂತರವೂ ಮತ್ತೆ ಮುಂದೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ಅವ್ರ ತಾಯಿ ಹೇಳಿದ್ಲು, ಅದು ನನಗೆ ಗೊತ್ತಿಲ್ಲ ಮಗನೇ, ನನಗೆ ಜನ್ಮ ಕೊಟ್ಟಿರೋದು ಒಂದೇ ಗೊತ್ತಿರೋದು, ಬೇರೆಕ್ಕೆಲ್ಲನೂ ಅವರೆಲ್ಲ ಇದ್ದಾರೆ. ಆವಾಗಲೂ ಇವರೇ ಫುಡ್ ಮಿನಿಸ್ಟರ್ಸ್ ಇದ್ರು, ಹೋಮ್ ಮಿನಿಸ್ಟರ್ ಇದ್ರು ಅಲ್ವಾ, ಬ್ರಹ್ಮ ವಿಷ್ಣು ಈಶ್ವರು ಇವೆಲ್ಲ ಅವ್ರ ಮಿನಿಸ್ಟರ್ಗಿದ್ದೀನಿ ಅವ್ರದ್ದು ನಾವೆಲ್ಲ. ಹೌದು, ಈಶ್ವರ ಫುಡ್ ಮಿನಿಸ್ಟರ್ ಹೇಳ್ತಾರಲ್ಲ, ಶ್ರೀಮಕ್ ಕೂಡ ಶಿವನೇ ಬತ್ತಿಮೇಸಿದೆ ಅಂತ. ಹೀಗೆ ನೀನು ಬ್ರಹ್ಮದೇವನನ್ನು ಕೇಳಬೇಕು ಅಂತಂದ್ರು. ಅವಾಗ ಹೇಳ್ದ ಏನು, ನಾನು ಎಲ್ಲಿ ಹೋದ್ರು ಬ್ರಹ್ಮ ಋಷಿ ಅಂತ ಸನ್ಮಾನ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ. ಈ ಅಸ್ಪೃಶ್ಯತೆ ಇವತ್ತೆಲ್ಲ ಬಂದಿರೋದು ಕೃತಿಯುಗದಲ್ಲಿ ಮೊಟ್ಟ ಮೊದಲು ಇದು ಬಂದಿತ್ತು. ಯಾಕೆ ಅಂತ ಕೇಳಿದ್ರೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ಮಗನೇ, ನಿನಗಾಗಿ ಒಬ್ಬ ಮಗು ಹುಟ್ಟಿದ್ದಾಳೆ, ಜಗತ್ ಪ್ರತ್ಯಕೀರ್ತಿಯನ್ನ ಹೊಂದುವಂತ ಮಗು ಹುಟ್ಟಿದಾಳೆ, ನಿನ್ನ ಅಲ್ಲಿ ಕಾದಿದೆ, ಅಲ್ಲಿ ಹೋಗು ನೀನು ಮದುವೆ ಆಗುವಂತಂದ. ಎಲ್ಲಿ ಅಂತ ಕಂದಳು, ಅರಂಧತಿ ಅಂತ ಒಬ್ಬ ಮಗು ಹುಟ್ಟಿದೆ, ಅಲ್ಲಿಗೆ ಹೋಗು. ನಾನು ಅಲ್ಲಿಂದ ಪ್ರಯಾಣ ಮಾಡಿ ವಸಿಷ್ಠ ಮಹರ್ಷಿಗಳು ಅರಂಧತಿಯವನ್ನ, ಯಾಕೆಂತಂದ ಸ್ಟೋರಿ ಹೇಳಲ್ಲ ನೋಡು, ನಮ್ಮ ಮಂಜುನಾಥ್ ರೆಡ್ಡಿ ಅವ್ರು 3 ಸಲ ಕೈ ಮೇಲಕ್ಕೆತ್ತಿದ್ರು. ಅವ್ರು ಎತ್ತೋದೇ ಅಲ್ಲ, ನನಗೂ ಗೊತ್ತದು. ಯಾಕೆಂತಂದ್ರೆ ನಾನು ಮೊದಲು ಇದನ್ನ ನಿಮಗೆ ಇಲ್ಲಿ ಒಂದು ಸುಮಾರು ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡೋದ್ರಲ್ಲಿ 1 ಗಂಟೆಯಾದ್ರೂ ನಾನು ಮಾತನಾಡಿ ಇದ್ರ ವಿಷಯವಾಗಿ ತಿಳಿಯಬೇಕು ಅಂತ ನಾನು ಸುಮಾರು ಒಂದು 100 ಪುಸ್ತಕ